ಕಳೆದ ತಿಂಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಬಿಎಡ್ ವಿದ್ಯಾರ್ಥಿಗಳ ಪರೀಕ್ಷೆ ನಡೆದಿತ್ತು. ಆಗ ಕಲಬುರಗಿ ನಗರದ ಆಲ್ ಬದರ್ ಬಿಎಡ್ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿತ್ತು. ಆದರೆ ಈಗ ಪರೀಕ್ಷಾ ಅಕ್ರಮದ ಕರ್ಮಕಾಂಡ ಸಂಪೂರ್ಣ ಬಯಲಾಗಿದೆ. ಕಲಬುರಗಿ ನಗರದಲ್ಲಿ ಇರುವಂತಹ ಇಂದಿರಾ ಗಾಂಧಿ ಬಿಎಡ್ ಕಾಲೇಜಿನ ಆಡಳಿತ ಮಂಡಳಿಯವರು ತಮ್ಮ ಕಾಲೇಜಿನ 2021 ಮತ್ತು 22ನೇ ಸಾಲಿಗೆ ಪ್ರವೇಶಾತಿ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಉಚ್ಚ ನ್ಯಾಯಾಲಯದ ಆದೇಶ ಪಡೆದುಕೊಂಡು ಬಂದಿದೆ. ಆದರೆ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆದ 100 ಜನ ವಿದ್ಯಾರ್ಥಿಗಳ ಪೈಕಿ 22 ಜನ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವುದಕ್ಕೆ ವಿಶ್ವವಿದ್ಯಾಲಯ ಪರವಾನಗಿ ನೀಡಬೇಕಾಗಿತ್ತು. ಆದರೆ 100 ಜನ ನಕಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವುದಕ್ಕೆ ಪರವಾನಗಿ ನೀಡುವ ಮೂಲಕ ಬಹುದೊಡ್ಡ ಅಕ್ರಮವನ್ನು ಎಸಗಿದ್ದಾರೆ. ಈ ಅಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರೀಕ್ಷಾ ಮೌಲ್ಯಮಾಪನ ಕುಲ ಸಚಿವರಾದ ಪ್ರೊಫೆಸರ್ ಡಾಕ್ಟರ್ ಮೇಧಾವಿನಿ ಕಟ್ಟಿ, ಅಲಬ್ರದರ್ ಕಾಲೇಜಿನ ಪ್ರಾಚಾರ್ಯರಾದ ಮಲ್ಲಮ್ಮ ಮಂಟಾಳೆ, ಆರ್ಯನ್ ಕಾಲೇಜಿನ ಪ್ರಾಚಾರ್ಯರಾದ ಸ್ವರೂಪ ಬಟರ್ಕಿ, ಮೌನೇಶ್ ಅಕ್ಕಿ, ಇಂದಿರಾ ಗಾಂಧಿ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಮೌಲಾ ಪಟೇಲ್ ಭಾಗಿ ಆಗಿರುವುದಾಗಿ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತರಾದ ನಾಗರಾಜ್ ಹಾಗೆ ಬಾಬುರಾವ್ ಬೀಳಗಿ ಕಲಬುರಗಿ ನಗರದ ಅಶೋಕ್ ನಗರ ಠಾಣೆಯಲ್ಲಿ ದೂರನ್ನು ಕೂಡ ನೀಡಿರುವಂತದ್ದು. ಸ್ಟೂಡೆಂಟ್ ಇದ್ದು ಸರ್ ಇವತ್ತಿನ ದಿನ ಸ್ವಲ್ಪ ಮೂವ್ ಮಾಡಿ ಸರ್. ಜರ ಬಂದ್ ಮಾಡಿ ಸರ್. ಈಗ ಕೋರ್ಟ್ ಕೇಸ್ ಇದು ಒಂದೇ ಕಾಲೇಜ್ ಅಲ್ಲ, ಸುಮಾರು 5 ಕಾಲೇಜ್ ಬೀದರ್ಲಿಂದ 5 ಕಾಲೇಜ್ಗೆ ಕೋರ್ಟ್ ಕೇಸ್ ಇವೆ ಸರ್. ಅಲ್ಲೂ ಸಹ 68 ಜನರಿಗೆ ಒಂದು ಕಾಲೇಜಲ್ಲಿ, ಒಂದು ಕಾಲೇಜ್ 22 ಜನರಿಗೆ ಕೊಟ್ಟಿದ್ದೀವಿ. ಯಾವ ಕಾಲೇಜಲ್ಲೂ ಸಮಸ್ಯೆ ಆಗಿಲ್ಲ, ಅಲ್ಲಿ ಯಾವ ಸಮಸ್ಯೆ ಆಗಿಲ್ಲ ಸರ್. ನಾವು ಎಷ್ಟು ಮಂದಿ ಕೊಟ್ಟು ಅಷ್ಟು ಜನಕ್ಕೆ ಎಕ್ಸಾಮ್ ಬರೆದಿದ್ದಾರೆ. ಬಟ್ ಈ ಕಾಲೇಜವ್ರು ಏನು ಮಾಡಿದ್ದಾರೆ ಅಂದರೆ 22 ವಿದ್ಯಾರ್ಥಿಗಳನ್ನು ಬಿಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ತರಿಸಿಕೊಂಡಿದ್ದಾರೆ. ಇದು ಫುಲ್ ಏನಪ್ಪ ಅಂದರೆ ಆನ್ಸರ್ ಸೀಟ್ ಕೊಡಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯದವ್ರು ನಮ್ಗೆ ಫೋನ್ ಮಾಡಿ ಹೇಳಬೇಕಾಗುತ್ತೆ ಸರ್. ಯಾಕೆ ಸೈನ್ ಕೊಡಬೇಕು, ಕ್ವಶನ್ ಪೇಪರ್ ಎಷ್ಟು ಬೇಕು ಅಷ್ಟೇ ಕೊಟ್ಟಿರ್ತೀವಿ. ಕ್ವಶನ್ ಪೇಪರ್ ಕೊಡುವ ಕಡಿಮೆ ಇದಾವೆ ಅಂತ ಹೇಳಿಲ್ಲ ಸರ್. ಬೇರೆ ಯೂಸ್ವಲಿ ಎಲ್ಲ ಕಾಲೇಜ್ ಏನು ಮಾಡ್ತಾರೆ ಸರ್, ಮೇಡಮ್ ಕ್ವಶನ್ ಪೇಪರ್ ಕಡಿಮೆ ಇದಾವೆ ಅಂತ ಇಲ್ಲೇ ಬಂದು ಒಯ್ದು ಬಿಡ್ತಾರೆ ನಮಗೆ. ಹಾಗೇನಪ್ಪ ಇವ್ರು ಹೇಳಿಲ್ಲ ನಮಗೆ, ಅದ್ರ ಬಗ್ಗೆ ನಮಗೆ ಹೇಳಿಲ್ಲ ಸರ್. ನಾವೇನು ಮಾಡ್ತೀವಿ ಸರ್, ಎಲ್ಲ ಫುಲ್ ಒಂದು ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟು ಇಂಟೆಂಟ್ ಕೊಟ್ಬಿಡ್ತೀವಿ ನಾವು, ಫುಲ್ ಕೊಟ್ಬಿಡ್ತೀವಿ. ಅವ್ರು ಬರ್ದು ಕೊಟ್ಟರು, ಅವ್ರು ನಮ್ಮ ಹತ್ರನೇ ಸರ್. ಕೋರ್ಟ್ ಕೇಸ್ ಇದ್ದಂಥ ಯಾವುದೇ ಸರ್ ಜೂನ್ 1ರಿಂದ ಜೂನ್ 7 ತಾರೀಕಿನ ತನಕ ಏನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂಥ ಅಲ್ಬದ್ರ ಕಾಲೇಜಿನಲ್ಲಿ ಹೊರ ರಾಜ್ಯದ 100 ವಿದ್ಯಾರ್ಥಿಗಳಿಂದ ಅಕ್ರಮವಾಗಿ ಎಕ್ಸಾಮ್ ಬರೆಸಿದ್ದಾರೆ ಸರ್. ಪ್ರಿನ್ಸಿಪಾಲ್, ಆ ಅಲ್ಬದ್ರ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ಬೋದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲ ಸಚಿವರಾಗಿರ್ಬೋದು, ಬಿಎಡ್ ವಿಷಯ ನಿರ್ವಾಹಕ ಸ್ವರೂಪ್ ಭಟ್ರಿಕೆ ಆಗಿರ್ಬೋದು, ಆಮೇಲೆ ಅಲ್ಲಿ ಇದು ಹಿರಿಯ ಲಿಖಿತ ಮೇಲ್ವಿಚಾರಕ ಮೌನೇಶ್ ಅಕ್ಕಿ ಮತ್ತು ಇಂದಿರಾ ಗಾಂಧಿ ಬಿಎಡ್ ಕಾಲೇಜಿನ ಅಧ್ಯಕ್ಷರಂತ ಮೌಲಾ ಪಟೇಲ್ ಅವರು, ಇವರು 5 ಜನ ಕೂಡಿಕೆಸಂದರೆ ಹೊರ ರಾಜ್ಯದ 100 ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ಎಕ್ಸಾಮ್ ಬರೆಸಿದ್ದಾರೆ ಸರ್. ಇವತ್ತು ದಿನ ಅವರು ಹೈಕೋರ್ಟ್ ಆದೇಶನೂ ಮೀರಿ ಉಲ್ಲಂಘನೆ ಮಾಡಿದ್ದಾರೆ ಸರ್. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆದೇಶನೂ ಮೀರಿದ್ದಾರೆ. ಮತ್ತು ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಇವತ್ತಿನ ದಿನ ಅವ್ರ ಸರ್ಕಾರದ ಆದೇಶನೂ ಕೂಡ ಉಲ್ಲಂಘನೆ ಮಾಡಿಕೆಸಂದರೆ ಅಕ್ರಮವಾಗಿ 100 ವಿದ್ಯಾರ್ಥಿಗಳಿಗೆ, ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಸಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಸರ್ ಅವರು. ಸರ್ ವಿಥೌಟ್ ಅಡ್ಮಿಷನ್ ಸರ್. ಇವಾಗ ಒಂದು ಸ್ಟೂಡೆಂಟು UGC ನಿಯಮ ಪ್ರಕಾರ ಒಂದು ಸ್ಟೂಡೆಂಟ್ 100 ಅಂತ ಹೇಳಿಲ್ಲ ಸರ್. ಸ್ವಲ್ಪ ಹುಡುಗರು ಬಂದಿರ್ತಾರೆ ಅಂತಂದ್ರೆ ಇದು ಹೇಳಿದ್ರೆ ಅದು ಮಾರ್ನಿಂಗ್ ಸರ್. ಮಾರ್ನಿಂಗ್ ಕೇಳಿದಾಗ 501 to 600 ಅಂತ ಹೇಳ್ಯಾರ ಸರ್. ಅದ್ರೊಳಗೆ ಬಂದಿದ್ದು 58 ಸರ್ ಕ್ಯಾಂಡಿಡೇಟ್. ನಮ್ಮಲ್ಲಿ ಬಂದಿದ್ದು 350 ಪೇಪರ್ ಸರ್. 350 ಪೇಪರ್ಸ್ ಹಾಕ್ಯಾರ. ಇದು ಆ್ಯಡ್ ಮಾಡ್ಕೊಂಡು 58 ಸರ್. ಅವು 103 ಸರ್. ಅದು ಹೇಳ್ಯಾರ. ಬಟ್ ನಮ್ಮಲ್ಲಿ ಅಟೆಂಡ್ ಆಗಿದ್ದು ಇದ್ರಾಗ ಎಷ್ಟು ಜನ ಬರ್ತಾರೋ ಅಷ್ಟು ಹೇಳಿ ಕಂಪಲ್ಸರಿ ಇಷ್ಟು ಹಿಡಿಯಾರ ಅಂತ ಹೇಳಿಲ್ಲ. 100 ಸರ್. 501 to 600 ಉಳಿದು 300